ಮೇಲೆ ಜನಕ್ಕೆ ಎಲ್ಲಿ ಮರ್ಯಾದೆ ಇರುತ್ತೆ. ನಾಳೆ ಹೋಗ್ತಾ ಹೋಗ್ತಾ ಬಡವರಿದ್ದೀರಾ, ನೀವು ಸತ್ತೋಗ್ಬಿಡಿ, ವಿಷ ಕುಡ್ದು ಅಂದ್ಬಿಡ್ತಾರೇನೋ DKC ಅವರು. ಅಷ್ಟು ಕಷ್ಟ ಕೊಟ್ಟಿದ್ದಾರೆ ನಮಗೆ. ಸೋಮವಾರ ಅನೌನ್ಸ್ ಮಾಡಿ ಬುಧವಾರ ತೆಗಿತೀರಾ. ಅಟ್ಲೀಸ್ಟ್ ಒಂದು ಅನೌನ್ಸ್ಮೆಂಟ್ 3 ತಿಂಗಳಿಗಾದರೂ ಕೊಡಬೇಕಲ್ವ? ಏನೂ ಮಾಡಲಿಲ್ಲ. ಇಷ್ಟು ಮೋಸ ಮಾಡಿದ್ರು. ನಾವೆಲ್ಲ ತೆಕ್ಕೊಳ್ಳೋಕೆ ರೆಡಿ ಇದ್ದೀವಿ, ಒಂಚೂರು ಟೈಮ್ ಕೊಡಿ ಸರ್. ಅಂಗಡಿ ಬೇರೆ ಅಂಗಡಿ ಸಿಗಬೇಕಲ್ವ ಮೇಡಮ್? ನಮಗೂ ಟೈಮ್ ಕೊಡಿ ಸರ್ ಅಂದರೆ ಜಗದೀಶ್ ಅವರು, ನೀವು ಕೋರ್ಟ್ಗೆ ಕಂಟೆಂಟ್ ಹಾಕ್ಕೊಂಬಿಡಿ, ಕಂಟೆಂಟ್ ಆಫ್ ಕೋರ್ಟ್ ಹಾಕ್ಕೊಂಬಿಡಿ, ನಾವಂತೂ ಇವಾಗ ಟೈಮ್ ಕೊಡೋಕ್ಕಾಗಲ್ಲ, ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರು. ನಮಗೆ ಅಷ್ಟೊಂದು ಅಧಿಕಾರ ಇಲ್ಲ ಮೇಡಮ್. ಅಷ್ಟು ದೊಡ್ಡವರಾಗಿದ್ದರೆ ಅವ್ರ ಥರ ನಾವು ಮಾತಾಡ್ತಾ ಇದ್ವೋ ಇಲ್ವೋ, ಮನುಷ್ಯತ್ವ ಇರ್ತಿತ್ತೋ ಏನೋ ಅದು ಗೊತ್ತಿಲ್ಲ ನಮಗೆ. ಮನುಷ್ಯತ್ವ ಎಲ್ಲ ಮನೇಲಿ ಮರ್ತಿಕ್ಬಿಟ್ಟು ಬಂದಿದ್ದಾರೆ. ಇವತ್ತು ನಮ್ಮ ಮಕ್ಕಳು ಮನೆ ಇವರೆಲ್ಲ ರೋಡಿಗೆ ಬಂದಿರಂಗೆ ನಾಳೆ ಅವ್ರ ಮಕ್ಕಳು ರೋಡಿಗೆ ಬರ್ತಾರೆ, ಇಲ್ಲ ಒಂಟೆ ಹೋಗ್ತಾರೋ ಅದು ಗೊತ್ತಿಲ್ಲ. ಇಷ್ಟೊಂದು ಶಾಪ ದೇವ್ರ ಮೆಚ್ಚಲಿ. ಆದರೆ ಇದೆಲ್ಲ ಒಳ್ಳೇದಕ್ಕಲ್ಲ. ನಮ್ಮ ಕಷ್ಟ ಇದು ಇನ್ನು ಎಷ್ಟು ಹೇಳ್ಕೊಂಡ್ರು ಕಷ್ಟನೇ ಮೇಡಮ್. ಸುಪ್ರೀಂ ಕೋರ್ಟ್ ಆರ್ಡ್ರ್ ಇಟ್ಕೊಂಡು ತೋರಿಸ್ತಾ ಇದ್ದೀವಿ ಸರ್. ಇದು ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಆಗಿರೋ ಅಂಗಡಿಗಳು ಸರ್. ಹೆಂಗೆ ತೆಗಿತಾ ಇದ್ದೀರಾ? ನಿಮ್ಮ ಹತ್ರ ಏನು ಆರ್ಡ್ರ್ ಇದೆ ತೋರಿಸಿ. ಯಾವ ಆರ್ಡ್ರು ತೋರಿಸಿಲ್ಲ ನಮಗೆ, ಯಾವ ಆರ್ಡ್ರು ತೋರಿಸಿಲ್ಲ. ಅವ್ರು ತೋರಿಸ್ತಾ ಇರೋ ಆರ್ಡ್ರಲ್ಲಿ ನಮ್ಮ ಅಂಗಡಿಗಳೆಲ್ಲ ತೆಗೀರಿ ಅಂತ ಹೈಕೋರ್ಟಿಂದ ಆರ್ಡ್ರ್ಗಳೇ ಇಲ್ಲ. ಏನು ನಿಜನೋ ಏನು ಸುಳ್ಳು ನಮಗಂತೂ ಒಂದೂ ಗೊತ್ತಾಗ್ತಾ ಇಲ್ಲ. 55 ವರ್ಷ ಹಳೆ ಅಂಗಡಿ ಮೇಡಮ್. ನಮ್ಮ ತಾತ ನಮ್ಮಪ್ಪ ಇವಾಗ ನಾವು ಆ ಥರ ಮಾಡ್ತಾ ಇದ್ದೀವಿ. ಹಿಂಗೂ ಇಷ್ಟು ಕಷ್ಟ ಕೊಡ್ತಾರೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಮೇಡಮ್. ಇಷ್ಟೊಂದು DKC ಅವರು ತುಂಬ ನಾಲೆಜ್ ಪರ್ಸನ್ನು ಬಂದು ನಮಗೆಲ್ಲ ಇನ್ನೂ ಜಾಸ್ತಿ ಒಳ್ಳೇದು ಮಾಡ್ತಾರೆ. ಕೃಷ್ಣ ಬೈರೇಗೌಡರು ಬಂದರೆ ನಮಗೆ ಇನ್ನೂ ನಮಗೆ ಸವಲತ್ತುಗಳು ಜಾಸ್ತಿ ಮಾಡಿಕೊಡ್ತಾರೆ ಅಂತ ತುಂಬ ನಂಬಿಕೆ ಇಟ್ಕೊಂಡಿದ್ದು. ಅವ್ರು ಮಾಡಿಕೊಟ್ಟಿರೋ ಸವಲತ್ತು ಬೀದಿಗೆ ತಂದಿರೋದು. ಇವಾಗ ಇದೆಲ್ಲಮ್ಮ ನಿಮಗೆ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಯಾವಾಗ? ನಾವು ಸತ್ತ ಮೇಲೆ? ಇವತ್ತಿಂದ ನಮ್ಮ ಅನ್ನದ ಗತಿ ಏನು? ಊಟದ ಗತಿ ಏನು ನಮಗೆ? ಇವತ್ತು ನಾವು ದುಡಿದ್ರೆ ಇವತ್ತು ಊಟ ಮಾಡೋಕ್ಕಾಗೋದು ನಾವೇ. ಇವಾಗ ನಾಳೆಯಿಂದ ನಮ್ಮ ಊಟದ ಗತಿ ಏನು? ಯಾರು ಕೊಡ್ತೀರಾ? DKC ಅವ್ರ ಮನೆಗೆ ಊಟ ಕಳಿಸ್ತಾರಾ ನಮಗೆ? ನಾವು ದುಡಿದ್ರೇ ನಾವು ತಿನ್ನೋಕ್ಕಾಗೋದು. ಆ ಪರಿಸ್ಥಿತಿಲಿ ಇರೋದು. ಅಂಥ ಪರಿಸ್ಥಿತಿನ ಇನ್ನೂ ಬೀದಿಗೆ ತಂದಿದ್ದಾರೆ. ನಾವು ಏನು ಹೇಳಬೇಕು ಮೇಡಮ್? ಏನು ಹೇಳಬೇಕು? ಅಷ್ಟೇ, ಎಲ್ಲ ಹೋಯ್ತು. ಇವಾಗ ನಮಗೆ ಏನು ಹೇಳೋಕ್ಕೂ ಇಲ್ಲ. ಅವ್ರವ್ರ ಹೊಟ್ಟೆ ತಣ್ಣಗಿರಲಿ ಅಷ್ಟೇ.